ಭಾರತದ ಆ ಉಪನಿಷತ್ ವಾಕ್ಯ ಶಕ್ತಿನ ಪಡಿಬೇಕಾದ್ರೆ ನಾವೇನ್ ಮಾಡ್ಬೇಕು? ಕೆಲಸ ಮಾಡ್ಬೇಕು. ಕೆಲಸ ಮಾಡಿದ್ರೆ ಮಾತ್ರ ಶಕ್ತಿ ಬರೋದು. ಶಕ್ತಿ ಯಾವಾಗ ಬರ್ತದೆ ಅಂದ್ರೆ ಕೆಲಸ ಮಾಡಿದ್ರೆ ಶಕ್ತಿ ಬರ್ತದೆ. ಶಕ್ತಿ ಎಲ್ಲಿರ್ತದೆ? ಶಕ್ತಿ ಬೇರೆ ಎಲ್ಲೂ ಇರಲ್ಲ. ಶಕ್ತಿ ನಮ್ಮೊಳಗೆ ಇರ್ತದೆ. ಆ ಶಕ್ತಿಯನ್ನು ನಾವು ಕಂಡುಹಿಡ್ಕೋಬೇಕು. ಅದು ಯಾವಾಗ ಸಾಧ್ಯ ಆಗ್ತದೆ? ನಾವು ಕೆಲಸಗಳನ್ನ ಮಾಡ್ತಾ 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 ನಮ್ಗೆ ಶಕ್ತಿ ಬರೋದು ಗೊತ್ತಾಗ್ತದೆ. ಅದಕ್ಕೋಸ್ಕರ ವಿವೇಕಾನಂದರು ಹೇಳಿದಂತ ಮಾತು, ಸ್ಟ್ಯಾಂಡ್ ಅಪ್, ಬಿ ಬೋಲ್ಡ್, ಬಿ ಸ್ಟ್ರಾಂಗ್, ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್. ಯು ಆರ್ ದಿ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಆಲ್ ದ ಸ್ಟ್ರೆಂತ್ ಅಂಡ್ ಸಕರ್ ಯು ವಾಂಟ್ ಈಸ್ ಆಲ್ರೆಡಿ ವಿದಿನ್ ಯುವರ್ ಸೆಲ್ಫ್. ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರಿಗೆ ನಿಲ್ಲದಿರಿ. ನಿಮ್ಮ ಗುರಿಯನ್ನು ನೀವೇ ಮುಟ್ಟಬಹುದು. ನಿಮಗೆ ಗುರಿಯನ್ನು ಮುಟ್ಟಲು ಬೇಕಾದ ಎಲ್ಲ ಶಕ್ತಿಯು ನಿಮ್ಮೊಳಗೆ ಇದೆ. ಅದು ಬೇರೆ ಎಲ್ಲೂ ಹುಡುಕುವ ಅವಶ್ಯಕತೆ ಇಲ್ಲ. ಇದು ಉಪನಿಷತ್ತಿನ ಮಾತು. ವಿವೇಕಾನಂದ ಹೇಳ್ತಕ್ಕಂಥ ಉಪನಿಷತ್ತಿನ ಮಾತು, ಎಲ್ಲರೂ ಶಕ್ತಿವಂತರಾಗಿ ಶಕ್ತಿಯನ್ನು ಪಡೆದುಕೊಳ್ಳಿ. ಒಂದು ಮಾತು ಹೇಳಿದ್ರು. ಎರಡನೇ ಮಾತು ಏನ್ ಹೇಳಿದ್ರೆ, ನಿಮ್ಮೊಳಗೆ ದಿವ್ಯತೆ ಇದೆ. ಆ ದಿವ್ಯತೆಯ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿ. ಇದು ಉಪನಿಷತ್ತು ವಾಕ್ಯ. ನೀವು ನಿಮ್ಮಲ್ಲಿರ್ತಕ್ಕಂಥ ದಿವ್ಯತೆಯನ್ನು ಪ್ರಕಟಪಡಿಸಿಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂಥ ದಿವ್ಯತೆಯ ಸಂಪರ್ಕವನ್ನು ನಿರಂತರವಾಗಿ ಹೊಂದಿರಿ ಅಂತಕ್ಕಂಥ ಮಾತು ವಿವೇಕಾನಂದರಲ್ಲಿ ಕೊಲಂಬೋದಲ್ಲಿ ಹೇಳಿದಂಥ ಮಾತು. ಇನ್ನೊಂದು ಮಾತು ಹೇಳ್ತಾರೆ, ನಾವು ಈ ಒಂದು ಶಕ್ತಿಯಿಂದ ನಮ್ಮ ಸಮಾಜಕ್ಕೆ ಈ ಒಂದು ಕೊಡುಗೆಯನ್ನು ಕೊಡಬೇಕು. ಶಕ್ತಿವಂತರಾಗಿ ಬಾಳಬೇಕು. ಈ ಶಕ್ತಿಯನ್ನು ಎಲ್ಲ ಕಡೆ ಹಂಚಬೇಕು. ಶಕ್ತಿವಂತರಾಗಿರ್ತಕ್ಕಂಥ ಸಮಾಜ, ಶಕ್ತಿವಂತ ಸಮಾಜ ಆಗ್ಬೇಕು ಅನ್ನೋ ಮಾತನ್ನ ವಿವೇಕಾನಂದರು ಹೇಳ್ತಾರೆ. ಇದು ಉಪನಿಷತ್ ವಾಕ್ಯ. ಉಪನಿಷತ್ತು ಎಲ್ಲರಿಗೂ ಅವಶ್ಯಕತೆ ಇದೆ. ಅವ್ರು ಹೇಳ್ತಾರೆ, ವಿದೇಶಿಯರಿಗೆ ಉಪನಿಷತ್ತಿನ ಅವಶ್ಯಕತೆ ಎಷ್ಟಿದೆಯೋ ಅದರ 20 ಪಟ್ಟು ಭಾರತೀಯರಿಗೆ ಬೇಕಿದೆ ಅಂತ ಹೇಳ್ತಾರೆ. 20 ಪಟ್ಟು. ಯಾಕಂತ ಹೇಳಿದ್ರೆ ನಮ್ಮ ದೇಶದವರು ಮಲಗಿದ್ದಾರೆ. ಅವರು ಎಬ್ಸಕ್ಕೋಸ್ಕರ ಮತ್ತೆ ಅವರು ಪ್ರಯತ್ನ ಮಾಡಬೇಕು. ಅದಕ್ಕೆ ಮಾಮೂಲಿ ಒಂದು ಮಾತಿದೆ, ಕಬ್ಬಣ ಕಾಲೇ ಬಡಿಬೇಕಂತ. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಫಸ್ಟ್ ಕಾಯಿನ್ ಬಡಿಬೇಕು, ಕಾದ್ಮೇಲೆ ಮತ್ತೆ ಬಡಿಬೇಕು ಅಂತ ಪರಿಸ್ಥಿತಿ ಆಗಿದೆ. ಫಸ್ಟ್ ಕಾಯಿಸೋಕ್ಕೋಸ್ಕರ ಬಡಿಬೇಕು, ಮತ್ತೆ ಆಮೇಲೆ ಬಡಿಬೇಕು. ಅಷ್ಟು ಬಡಿಯೋ ಅವಶ್ಯಕತೆ ಇವತ್ತಿನ ನಮ್ಮ ಜನಕ್ಕೆ ಅವಶ್ಯಕತೆ ಇದೆ. ಯಾಕಂದ್ರೆ ಎಲ್ಲದರಲ್ಲೂ ಸೋಮಾರಿತನ. ನನಗೆ ನಡೆಯೋಕ್ಕಾಗಲ್ಲ, ನನಗೆ ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಮಾನಸಿಕವಾಗಿ ಈ ರೀತಿಯಾದ ಒಂದು ದೌರ್ಬಲ್ಯ ಏನಿದೆ, ಈ ಮಾನಸಿಕ ದೌರ್ಬಲ್ಯವನ್ನ ನಾವು ಹೋಗಲಾಡಿಸ್ಬೇಕಂದ್ರೆ ಉಪನಿಷತ್ತು ವಾಕ್ಯಗಳನ್ನ ತಗೊಂಡಾಗ ಮಾತ್ರ ಸಾಧ್ಯ ಆಗ್ತದೆ. ಅದನ್ನೇ ವಿವೇಕಾನಂದರು ಹೇಳಿದ್ದು, ಎನಿಥಿಂಗ್ ದಟ್ ಕಮ್ಸ್ ಫ್ರಮ್ ದ ಉಪನಿಷತ್ ಲೈಕ್ ಎ ವಾರ್ಮ್ ಶೆಲ್ ಈಸ್ ಫಿಯರ್ಲೆಸ್ನೆಸ್. ನಿರ್ಭಯರಾಗಿ. ನಿಮಗೆ ಉಪನಿಷತ್ತಿನಲ್ಲಿ ಏನಾದರೂ ಒಂದು ವಾಕ್ಯ ಇದೆ ಅಂತ ಹೇಳಿದ್ರೆ ನೀವು ಯಾವಾಗಲೂ ನಿರ್ಭಯರಾಗಿ. ಬಹಳ ಮಾಡಿ ಏನಾಗ್ಬೋದು, ಸತ್ತೋಗ್ಬೋದಷ್ಟೇ. ಅವ್ರು ಹೇಳ್ತಾರೆ, ಏನು ವೆನ್ ಡೆತ್ ಈಸ್ ಸೋ ಸಟನ್ ಲೆಟ್ ಇಟ್ ಹ್ಯಾಪನ್ ಫಾರ್ ಎ ಗ್ರೇಟ್ ಕಾಸ್. ಸಾವು ನಿಶ್ಚಿತ ಆಗಿದ್ರೆ, ಸಾವು ಖಚಿತ ಆಗಿದ್ರೆ ಅದು ಒಂದು ದೊಡ್ಡ ಉದ್ದೇಶಕ್ಕಾಗ್ಲಿ. ಸುಮ್ಮನೆ ಏನೋ ಕ್ರಿಮಿ ಕೀಟಗಳ ತರ ಮೂಳೆಗೆ ಬೆನ್ನು ಮೂಳೆ ಇದ್ದಾರೆ ಒಳ್ಳಾಡ್ತಿರೋ ಕ್ರಿಮಿ ಕೀಟಗಳ ತರ ಬದುಕಿ ಸಾಯಬೇಡಿ. ನೀವು ಬದುಕಿದಕ್ಕೆ ನಿಮ್ಮ ಹೆಜ್ಜೆ ಗುರುತುಗಳನ್ನು ಬಿಡಿ ಅಂತಕ್ಕಂಥ ಮಾತನ್ನ ವಿವೇಕಾನಂದರು ಹೇಳ್ತಾರೆ. ಅದ್ರ ಜೊತೆಗೇನೆ ಎಜುಕೇಶನ್ ಬಗ್ಗೆ ನಾನು ಪದೇ ಪದೇ ಹೇಳೋ ಮಾತಿದ್ದೇನೆ. ಶಿಕ್ಷಣದ ಬಗ್ಗೆ, ನಮ್ಮ ಶಿಕ್ಷಣ ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಅಂದ್ರೆ ಅಲ್ಲಿ ಯಾವುದೇ ವ್ಯಾಲ್ಯೂಸ್ ಇಲ್ಲ.